ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಒಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ಶಾಪಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹೌದು, ನನಗೆ ಕೆಲವೊಂದು ಐಟಮ್ ಬೇಕಾಗಿತ್ತು. ಸೊ ನಾನು ತುಂಬ ಜನ ನೋಡಿದ್ದೆ, ಎಲ್ಲರೂ ಐಕೆದಲ್ಲಿ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಐಕೆ ಆಗಿ ಶಾಪಿಂಗ್ ಬಂದಿದ್ವಿ. ಆಲ್ಮೋಸ್ಟ್ ನಾವು ಐಕೆ ರೀಚ್ ಆಗಿ ಒಳಗಡೆ ಎಂಟ್ರಿ ಕೂಡ ಆದ್ವಿ. ಅಲ್ಲಿಂದ ನಾವು ಕಾರ್ ಪಾರ್ಕಿಂಗ್ ಬಿಟ್ಟು ಒಳಗಡೆಗೆ ಹೋದ್ವಿ. ಯಾಕಂದರೆ ಐಕೆದಲ್ಲಿ ನಾನು ನೋಡಿದ್ದೀನಿ, ಈವನ್ ಆನ್ಲೈನ್ ಶಾಪಿಂಗ್ ಸಹ ಇದೆ ಐಕೆ. ಅದರಲ್ಲೂ ಸಹ ಕೆಲವೊಂದು ಪ್ರಾಡಕ್ಟ್ನ ನೋಡಿದಾಗ ನನಗೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅನಿಸ್ತು. ಸೊ ಬಟ್ ನಾವು ಆನ್ಲೈನ್ಗಿಂತ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡೋಣ, ಇನ್ನೂ ಹೆಚ್ಚಿಗೆ ಕಲೆಕ್ಷನ್ ಸಿಗ್ಬೋದು ಅಂತ ಹೇಳಿ ಜೊತೆಗೆ ಹೊರಟಿದ್ವಿ. ಜೊತೆಗೆ ನಮ್ಮ ಸಿಸ್ಟರ್ ಕೂಡ ಬಂದಿದ್ದರು. ಅವಳು ನಾನು ಕೆಲವೊಂದು ಐಟಮ್ ತೊಗೊಳ್ಬೇಕು ಅಂತ ಹೇಳಿ ಅವಳು ಸಹ ಬಂದಿದ್ದು. ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗ ಆದರೆ ಇಬ್ಬರು ಬ್ಯಾಸ್ಕೆಟ್ನ ಇಟ್ಕೊಂಡು ಓಡ್ತಾ ಇದ್ರು, ನಾವು ಹೋಗ್ತೀವಿ ಅಂತ. ಯಾಕಂದರೆ ಮಕ್ಕಳಂದ್ರೆ ಯೂಶ್ವಲಿ ಅವ್ರಿಗೆ ಟಾಯ್ಸ್ ಕಾಯ್ತಾ ಇರ್ತಾರೆ. ಈ ಮಾಲು ಎಲ್ಲ ಹೋದಾಗ ಏನು ಹೊಸ ಟಾಯ್ ಸಿಗುತ್ತೆ ಏನೋ ಅಂತ ಅನ್ನೋ ಥರ ಅವನು ನನ್ನ ಮಗನೂ ಅವರು ಇಬ್ಬರು ಓಡ್ತಾ ಇದ್ರು. ಸೊ ಅಲ್ಲಿಂದ ನಾವು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಈ ಒಂದು ಫ್ಲೋರಲ್ಲಿ ಬಂದಾಗ ಈ ಒಂದು ಸೆಕ್ಷನಲ್ಲಿ ನಮಗೆ ಒಂದು ಮನೆಗೆ ಇಂಟೀರಿಯರ್ಗೆ ಏನಾದರೂ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಆಗ್ಬೋದು, ಅದಕ್ಕೆ ಇಡಬೇಕಾದಂಥ ಒಂದು ಫ್ಲವರ್ ಪಾಟ್ ಆಗ್ಬೋದು, ಒಂದು ಗಾರ್ಡನ್ಗೆ ಬೇಕಾಗಿರುವಂಥ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಈ ಥರ ಎಲ್ಲನೂ ಈ ಒಂದು ಸೆಕ್ಷನಲ್ಲಿ ನಮಗಿತ್ತು. ಅದ್ರ ಜೊತೆಗೆ ನಮಗೆ ಇಲ್ಲಿ ಬೆಡ್ಶೀಟ್ಸ್ ಆಗ್ಬೋದು, ಪಿಲ್ಲೋಸ್ ಆಗ್ಬೋದು, ಆ ಒಂದು ರೀತಿಯಲ್ಲಿತ್ತು. ಬಟ್ ಇನ್ನೊಂದು ಏನಪ್ಪ ಅಂದರೆ, ನನಗೆ ಇಲ್ಲಿ ಸ್ವಲ್ಪ ಬೇರೆ ಕಡೆಗೆ ನಾವು ಮಾಲ್ಗೆಲ್ಲ ಹೋದಾಗ ಅಲ್ಲಿನ ಒಂದಿಗೂ ಶಾಪಿಂಗಿಗೂ ಇಲ್ಲಿನ ಒಂದಿಗೂ ಸ್ವಲ್ಪ ಅವರು ಕಾನ್ಸೆಪ್ಟು ತುಂಬ ಡಿಫ್ರೆಂಟಾಗಿತ್ತು. ಸ್ವಲ್ಪ ಕನ್ಫ್ಯೂಷನ್ಸ್ ಆಯಿತು ಸ್ಟಾರ್ಟಿಂಗ್. ಯಾಕಂದರೆ ಇಲ್ಲಿ ಈಗ ಅವರೇನು ಒಂದು ಸೆಟಪ್ನ ಮಾಡಿದ್ದಾರೆ, ಕಿಚನ್ ಸೆಟಪ್ನ ಮಾಡಿ ಅಲ್ಲಿನ ಒಂದು ಪ್ರಾಡಕ್ಟ್ನ ಅವರು ನಮಗೆ ಅಲ್ಲಿ ಒಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾವ ಥರ ಒಂದು ಪ್ರಾಡಕ್ಟ್ನ ಇಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು, ಒಂದು ಇಂಟೀರಿಯರ್ಗೆ ಆರ್ಟಿಫಿಷಿಯಲ್ ಆಗ್ಬೋದು, ಪ್ಲ್ಯಾಂಟ್ಸ್ ಆಗ್ಬೋದು, ಪಾಟ್ಸ್ ಆಗ್ಬೋದು, ಅದೇ ಥರ ಒಂದು ಸೆಟಪ್ನ ಮಾಡಿದ್ದಾರೆ. ಕಂಪ್ಲೀಟ್ ಕಿಚನ್ ಸೆಟಪ್ನ ಮಾಡಿ ಕಿಚನ್ಗೆ ಯೂಸ್ ಮಾಡೋವಂಥ ಒಂದು ಪ್ರಾಡಕ್ಟ್ಸು, ಜೊತೆಗೆ ಒಂದು ರೂಮ್ ಸೆಟಪ್ ಮಾಡಿ ರೂಮ್ಗೆ ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು. ಸೊ ಅಲ್ಲೆಲ್ಲ ಒಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಆಗುತ್ತೆ. ಯಾಕಂದರೆ ಅಲ್ಲಿ ಅವರು ಪ್ರಾಡಕ್ಟ್ದು ಪ್ಲಸ್ ಎರಡರದ್ದು ನಮಗೆ ಪ್ರೈಸ್ ಟ್ಯಾಗ್ನ ಹಾಕಿರ್ತಾರೆ. ಸೊ ಯಾವುದ್ಯಾವ್ದ್ರದ್ದು ಯಾವುದು ಅನ್ನೋದು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಸ್ಟಾರ್ಟಿಂಗಲ್ಲಿ. ಬಟ್ ನಾವು ಎಷ್ಟೇ ಆ ಪ್ರೈಸ್ ಟ್ಯಾಗಲ್ಲಿ ನಾವು ನೀಟಾಗಿ ರೀಡ್ ಮಾಡಿ ಅದನ್ನು ನೋಡಿದ್ರು ಕೂಡ ಬಟ್ ನಮಗೆ ಬಿಲ್ಲಿಂಗಲ್ಲಿ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಯಾಕಂದರೆ ನಾವು ಅಲ್ಲಿ ನೋಡಿದ ಪ್ರೈಸಿಗೂ ಮತ್ತು ಬಿಲ್ಲಿಂಗಲ್ಲಿ ಬಂದಾಗೂ ಪ್ರೈಸ್ಗೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸೊ ನಮಗೆ ಅಲ್ಲಿ ಒಂದು ಕನ್ಫ್ಯೂಷನ್ ಆಯಿತು. ಸೊ ಅಲ್ಲಿಂದ ನಾವು ನಮಗೇನು ಆ ಸೆಕ್ಷನಲ್ಲಿ ನನಗೆ ಬೇಕಾಗಿರೋವಂಥದ್ದು ಏನೂ ಸಿಗಲಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ಫ್ಲೋರ್ಗೆ ಬಂದ್ವಿ. ಇಲ್ಲಿ ಬಂದಾಗ ಇಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ ಒಂದು ಸೋಫಾಸ್, ಒಳ್ಳೆ ಕಲೆಕ್ಷನ್ ಸೋಫಾಸ್ ಆಗ್ಬೋದು, ಸಿಂಗಲ್ ಚೇರ್ಸ್ ಆಗ್ಬೋದು, ಈ ಥರ ಒಂದು ಸೆಕ್ಷನ್ ಇದರಲ್ಲಿ ನಮಗೆ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಒಂದು ಒಳ್ಳೆ ಟಾಯ್ಸ್ ಇರ್ಬೋದು, ಸಾಫ್ಟ್ ಟಾಯ್ಸು ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು. ಆ ಒಂದು ನನಗೆ ಆ ಒಂದು ಟಾಯ್ ಏನಿದೆಯಲ್ಲ ಅದು ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು, ಸರಿ ಅಂತ ಅದು ನೋಡಿಕೊಂಡು. ಬಟ್ ಏನಂದರೆ ಇಲ್ಲಿ ಸೋಫಾಸು ತುಂಬಾ ವೆರೈಟಿ ಕಲೆಕ್ಷನ್ಸ್ ಇದೆ. ನಮಗೆ 3 ಸೀಟರು, 5 ಸೀಟರು, ನಮ್ಗೆ ಎಷ್ಟು ಬೇಕೋ ಯಾವ ಥರ ಬೇಕೋ ಆ ಥರ ಒಂದು ಡಿಸೈನ್ಸು, ಕಲರ್ಸು ತುಂಬ ಚೆನ್ನಾಗಿತ್ತು ಇಲ್ಲಿ ಒಂದು ಸೋಫಾ. ಬಟ್ ಇಲ್ಲಿ ನನಗೆ ಇನ್ನೊಂದು ಏನಪ್ಪ ಅನಿಸ್ತು ಅಂದರೆ, ಈ ಒಂದು ಐಕಿಯಾದಲ್ಲಿ ಮೇನಾಗಿ ಒಂದು ಈ ಹೊಸದಾಗಿ ಮನೆ ಕಟ್ತಾ ಇರ್ತಾರಲ್ವ, ಒಂದು ಕಟ್ತಾ ಇರ್ತಾರೆ ಅವರಿಗೆ ಒಂದು ಬೆಸ್ಟ್ ಪ್ಲೇಸ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಒಂದು ನಾನು ಏನು ಹೇಳಿದ್ನಲ್ಲ ಆಗಲೇ, ಒಂದು ಕಿಚನ್ ಸೆಟಪ್ ಇರ್ಬೋದು, ಬಾತ್ರೂಮ್ ಸೆಟಪ್ ಇರ್ಬೋದು, ನಾವು ಯಾವ ಥರ ಒಂದು ಮಾಡ್ಕೋಬೇಕು ಅಂದಾಗ ಇಲ್ಲಿಗೆ ಬಂದಾಗ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಅದು ನನಗೆ ಅನಿಸಿದ್ದು. ಸೊ ಅದಾದಮೇಲೆ ನನಗೆ ನೆಕ್ಸ್ಟು ಇನ್ನೊಂದು ಅಲ್ಲೇ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಕೆಲವೊಂದು ನನಗೆ ಕಿಚನ್ಗೆ ಬೇಕಾಗಿರೋಂಥ ಐಟಮ್ಸ್ ಇತ್ತು. ಸೊ ಇಲ್ಲಿ ನಾನು ಕೆಲವೊಂದು ನನಗೆ ಯಾವುದು ಬೇಕೋ ಅದನ್ನು ನಾನು ಸಹ ನೋಡಿಕೊಂಡು ತೊಗೊಂಡೆ. ಬಟ್ ಇಲ್ಲಿ ಏನಪ್ಪ ಅಂದರೆ, ಕ್ವಾಲಿಟಿ ವೈಸು ಮಾತಾಡೋ ಹಾಗೆ ಎಲ್ಲ ತುಂಬಾ ಬೆಸ್ಟ್ ಕ್ವಾಲಿಟಿ, ಎಲ್ಲನೂ ಬ್ರ್ಯಾಂಡೆಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ಪ್ರೈಸ್ ಹೇಳೋದಾದರೆ ಒಂದು ಸ್ವಲ್ಪ ನಾವು ಇದೇ ಒಂದು ಪ್ರಾಡಕ್ಟು ಬೇರೆ ಕಡೆ ತೊಗೊಂಡಾಗ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಪ್ರೈಸ್ ವೈಸು ಇಲ್ಲಿ ಜಾಸ್ತಿ ಅಂತಲೇ ಹೇಳ್ಬೋದು. ಬಟ್ ಕ್ವಾಲಿಟಿ ವೈಸ್ ಆದರೆ ಕಂಪ್ಲೀಟ್ ಎಲ್ಲನೂ ಬ್ರ್ಯಾಂಡೆಡ್ ಆಗಿರುತ್ತೆ. ಸೊ ನನಗೆ ಇಲ್ಲಿ ಕಿಚನಲ್ಲಿ ಬೇಕಾಗಿರುತ್ತೆ ಇದರ ಒಂದು ಕುಕ್ಕರು, ಪ್ಯಾನು ಎಲ್ಲನೂ ಒಳ್ಳೆ ಕ್ವಾಲಿಟಿನಲ್ಲಿತ್ತು. ಸೊ ನಾನು ಹೋಗಿ ಯಾವ್ದು ಬೇಕೋ ಅದನ್ನು ತೊಗೊಂಡು, ಜೊತೆಗೆ ಇದು ಅಷ್ಟೇ, ಈ ಒಂದು ನಾವು ಕಿಚನಲ್ಲಿ ಏನಾದರೂ ಬಿಸಿ ಕುಕ್ಕರ್ ಎಲ್ಲ ಇಡಬೇಕು ಅಂದಾಗ ಈ ಒಂದು ಪ್ರಾಡಕ್ಟ್ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿತ್ತು. ಸೊ ನಾನು ಅದನ್ನು ಒಂದು ಸಹ ತೊಗೊಂಡು ಅದನ್ನೆಲ್ಲ ನಾನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ಈ ಸೆಕ್ಷನ್ಗೆ ಬಂದಾಗ ಎಲ್ಲ ಸ್ಮಾಲ್ ಒಂದು ಬೌಲ್ಸ್ ಆಗ್ಬೋದು, ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ಬಟ್ ಈ ಒಂದು ನಾನು ಹೇಳಿದಾಗೆ ಐಕಿಯಾದಲ್ಲಿ ಎಲ್ಲ ಥರ ಒಂದು ಪ್ರಾಡಕ್ಟು ಸಿಗುತ್ತೆ ಕಂಪ್ಲೀಟಾಗಿ. ಈ ಒಂದು ಸೆಕ್ಷನಲ್ಲಿ ಬಂದರೆ ನಮಗೆ ಗಾರ್ಡನ್ಗೆ ಯೂಸ್ ಆಗೋವಂಥ ಒಂದು ಕಂಪ್ಲೀಟ್ ಪ್ರಾಡಕ್ಟ್ ನಮ್ಗೆ ಇಲ್ಲಿ ಸಿಗುತ್ತೆ. ಅಂದರೆ ಒಂದು ಆರ್ಟಿಫಿಷಿಯಲ್ ಪಾಟ್ಸ್ ಇರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಒಂದು ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು, ಕಂಪ್ಲೀಟ್ ಒಂದು ಗಾರ್ಡನ್ಗೆ ಸೆಟಪ್ ಏನೇನು ಬೇಕೋ ಅದೆಲ್ಲನೂ ನಮ್ಗೆ ಈ ಸೆಕ್ಷನಲ್ಲಿ ಸಿಗುತ್ತೆ. ಸೊ ಎಲ್ಲನೂ ಒಳ್ಳೆ ಡಿಸೈನ್ಸ್ ಸಹ ಇದೆ, ಒಳ್ಳೆಯ ಯೂನಿಕ್ ಡಿಸೈನ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೆಲವೊಂದು
ಕೆಲವೊಂದು ಆ ಪಾಟ್ಸ್ಗೆ ನೀರು ಹಾಕೋದಿದೆಯಲ್ಲ ಅದರಲ್ಲೇ ಏನಿಲ್ಲ ಅಂದರೂ ಒಂದು 5 ಟೈಮ್ಸ್ ವೆರೈಟೀಸ್ ಇತ್ತು, ಒಳ್ಳೆ ಡಿಸೈನ್ಸ್ ಕಲೆಕ್ಷನ್ಸ್ ಇತ್ತು. ಸೊ ಅದ್ರ ಜೊತೆಗೆ ಇಲ್ಲಿ ರಿಯಲ್ ಪ್ಲಾಂಟ್ಸ್ ಸಹನೂ ಇಟ್ಟಿರ್ತಾರೆ ಒಂದು ಆರ್ಟಿಫಿಷಿಯಲ್ದ್ರ ಜೊತೆಗೆ. ಸೊ ಎಲ್ಲನೂ ನೋಡಿಕೊಂಡು ಕೆಲವೊಂದು ತೊಗೊಂಡು ಅಲ್ಲಿಂದ ಸರಿ ಅಂತ ಹೇಳಿ ನಾವು ಬಿಲ್ಲಿಂಗ್ ಸೆಕ್ಷನ್ಗೆ ಹೋದ್ವಿ. ಬಿಲ್ಲಿಂಗ್ ಸೆಕ್ಷನಲ್ಲಿ ಹೋದಾಗ ಅಲ್ಲಿ ಏನಪ್ಪ ಅಂದರೆ ಸೆಲ್ಫ್ ನಾವೇ ಬಿಲ್ ಸಹ ನಾವೇ ಮಾಡ್ಕೊಳ್ಬೋದು ಸ್ಕ್ಯಾನ್ ಮಾಡಿಕೊಂಡು. ಅದ್ರ ಜೊತೆಗೆ ಅಲ್ಲಿ ಅವರು ಸಹ ಮಾಡ್ತಾರೆ. ಬಟ್ ನಮಗೆ ಇಲ್ಲಿ ನಾನು ಹೇಳಿದಾಗ ಸ್ವಲ್ಪ ಪ್ರೈಸಲ್ಲಿ ನನಗೆ ಕನ್ಫ್ಯೂಷನ್ಸ್ ಇತ್ತು, ಯಾವುದು ತೊಗೊಂಡಾಗ ಯಾವುದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಅನ್ನೋದು ನಮಗೆ ಗೊತ್ತಾಗಿರಲಿಲ್ಲ. ಆದ್ದರಿಂದ ನಾವು ಬಿಲ್ಲಿಂಗ್ ಸೆಕ್ಷನಲ್ಲಿ ಹೋಗಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಮಗೆ ಓಕೆ ಅದೇ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಅಲ್ಲಿಂದ ಬಿಲ್ಲಿಂಗ್ ಸೆಕ್ಷನ್ ಮುಗಿಸ್ಕೊಂಡು ಮನೆಗೆ ಅಲ್ಲಿಂದ ಬರ್ತಾ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದಿದ್ವಿ. ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 7:30 ಆಗೋಗಿತ್ತು. ಇನ್ನು ಮನೆಗೆ ಬಂದು ಅಷ್ಟರಲ್ಲಿ ನಾನು ಮತ್ತೆ ಏನು ಡಿನ್ನರ್ ಮಾಡೋದು ಲೇಟ್ ಆಗಿಬಿಟ್ಟಿದೆ ಅಂಥೇಳಿ ಫಾಸ್ಟಾಗಿ ಏನಾದರೂ ಮಾಡೋಣ ಅಂಥೇಳಿ ಚಪಾತಿ ಹಿಟ್ಟನ್ನು ಕಲಸಿಟ್ಟು ಅದ್ರ ಜೊತೆಗೆ ಒಂದು ಏನಾದರೂ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಕ್ವಿಕ್ಕಾಗಿ ವಿತಿನ್ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಒಂದು ಗ್ರೇವಿ ರೆಡಿ ಮಾಡೋಣ ಅಂಥೇಳಿ ಹಾಗೆ ನಿಮಗೂ ಒಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಂಡು ಅದು ಚಿಟಪಟ ಅಂದಮೇಲೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು ಗ್ರೇವಿ ಏನಿದೆಯಲ್ಲ ನಾನು ಹೇಳ್ದಾಗೆ ತುಂಬ ಕ್ವಿಕ್ಕಾಗುತ್ತೆ. ಈ ಥರ ನಾನು ಹೊರಗಡೆ ಹೋಗಿ ಬಂದಾಗ ಟಯರ್ಡ್ ಆಗಿದ್ದಾಗ ಅಥವಾ ಇನ್ ಕೇಸ್ ಮನೆಯಲ್ಲಿ ಯಾವುದೇ ಥರ ತರಕಾರಿ ಇಲ್ಲ ಅಂದಾಗ ನಮಗೆ ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿ ಅಂತೂ ಯೂಶ್ವಲಾಗಿ ಎನಿ ಟೈಮ್ ಇದ್ದೇ ಇರುತ್ತೆ. ಇನ್ನು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಅನ್ನೋದು ಒಂದಿದ್ರೆ ಸಾಕು, ಒಂದು ಒಳ್ಳೆ ಗ್ರೇವಿನೇ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಗ್ರೇವಿ ಚಪಾತಿಗೆ ಅಂತೂ ಬೆಸ್ಟ್ ಕಾಂಬಿನೇಷನು, ಅದ್ರ ಜೊತೆಗೆ ರೊಟ್ಟಿಗೂ ಸಹ ಇದು ಚೆನ್ನಾಗಿರುತ್ತೆ. ಸೊ ಅದು ಆದಮೇಲೆ ನಾನು ಈರುಳ್ಳಿನ ಒಂದು 6-7 ಎಸಳು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಅದು ಹಸಿ ವಾಸೆ ಹೋದ್ಮೇಲೆ ಇಲ್ಲಿ ನಾನು ಈರುಳ್ಳಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಹೆಚ್ಚಿಗೆ ಫ್ರೈ ಮಾಡೋದು ಬೇಡ, ಅದು ಜಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಿಟ್ಟು ಅದಾದಮೇಲೆ ಟೊಮೆಟೊ ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊನ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಸ್ವಲ್ಪ ಹುಳಿ ಇರುತ್ತೆ ಟೊಮೆಟೊ, ಯಾಕಂದರೆ ಕ್ಯಾಪ್ಸಿಕಮ್ಮು ನಮಗೆ ಸ್ವಲ್ಪ ಸ್ವೀಟ್ನೆಸ್ ಕೊಡೋದ್ರಿಂದ ನಮಗಿಲ್ಲಿ ಉಪ್ಪು ಮತ್ತು ಹುಳಿ ಮತ್ತು ಖಾರ ಸ್ವಲ್ಪ ಹೆಚ್ಚಿಗೆ ಇದ್ದರೆ ನಮಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದು ಮೆತ್ತಗಾಗಬೇಕು ಟೊಮೆಟೊ. ಅದಕ್ಕೆ ನಾನಿಲ್ಲಿ 1 ಮಿನಿಟ್ ಅದನ್ನು ಲೀಡ್ ಕ್ಲೋಸ್ ಮಾಡಿ ಬಿಟ್ಟೆ, ಬೇಗ ಮೆತ್ತಗಾಗುತ್ತೆ ಅಂತೇಳಿ. ಈಗ ಕಂಪ್ಲೀಟ್ ನೋಡ್ಬೋದು ಮೆತ್ತಗಾಗಿದೆ ಟೊಮೆಟೊ. ಇದು ಆದ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉದ್ದುದಿಗೆ ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನಿಲ್ಲಿ ಯಾವುದೇ ಥರ ಒಂದು ಖಾರಕ್ಕೆ ನಾನಿಲ್ಲಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಗ್ರೀನ್ ಕಲರ್ ಇರುತ್ತಲ್ಲ, ಇನ್ನು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಇರುತ್ತೆ, ತಿನ್ನೋವಾಗ ಸಡನ್ನಾಗಿ ಗೊತ್ತಾಗೋದಿಲ್ಲ. ಮಕ್ಕಳಿಗಾದರೆ ಅವರು ಸಡನ್ನಾಗಿ ಗೊತ್ತಾಗದೆ ತಿಂದುಬಿಡ್ತಾರೆ ಅಂಥೇಳಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಖಾರದ ಪುಡಿನ ಯೂಸ್ ಮಾಡೋಣ ಅಂದ್ಕೊಂಡೆ. ಸೊ ಅದಾದಮೇಲೆ ಇಲ್ಲಿ ನಾನು ಅರಿಶಿನ ಪುಡಿನ ಒಂದು ಅರ್ಧ ಸ್ಪೂನಷ್ಟು, ಅದ್ರ ಜೊತೆಗೆ ಇಲ್ಲಿ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ನಾನಿಲ್ಲಿ ಅದ್ರ ಜೊತೆಗೆ ಸಾಂಬಾರು ಪುಡಿ ಬರುತ್ತಲ್ಲ, ನಾವು ಯೂಶ್ವಲಾಗಿ ಸಾಂಬಾರ್ಗೆ ಯೂಸ್ ಮಾಡೋಂಥದ್ದು, ಅದನ್ನು ಸಹ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೂ ಧನಿಯಾ ಪುಡಿನೂ ಸಹ ಒಂದು ಅರ್ಧ ಸ್ಪೂನು, ಆಮೇಲೆ ಇಲ್ಲಿ ಗರಂ ಮಸಾಲನೂ ಸಹ ಒಂದು ಅರ್ಧ ಸ್ಪೂನ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲನೂ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ನಾನಿಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ನಮಗಿಲ್ಲಿ ನೀರು ಬೇಕಾಗುತ್ತೆ, ಅದರಿಂದ ಹೆಚ್ಚಿಗೆ ಹಾಕ್ಕೊಳ್ಬಾರ್ದು. ನಮಗೆ ಸ್ವಲ್ಪ ತಿಕ್ಕಾಗಿರಬೇಕು, ಸ್ವಲ್ಪ ಗ್ರೇವಿ ಥರ ಇರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು 1/4 ಬೌಲಷ್ಟು ನೀರನ್ನು ಸಹ ಹಾಕ್ಕೊಂಡು ನಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡು ನಾವು ಒಂದು 1 ನಿಮಿಷದಲ್ಲಿ ನಮಗೆ ಕ್ಯಾಪ್ಸಿಕಮ್ ಬೇಗನೆ ಬೆಂದ್ಬಿಡುತ್ತೆ. ಸೊ 1 ಮಿನಿಟ್ ಆರ್ 2 ಮಿನಿಟ್ಸ್ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ. ಸೊ ಅದು ಕ್ಲೋಸ್ ಮಾಡಿಕೊಂಡು ಆಗೋಷ್ಟರಲ್ಲಿ ನಮಗಿಲ್ಲಿ ಒಂದು ಒಳ್ಳೆ ಬೆಸ್ಟು ಚಪಾತಿಗೆ ಕಾಂಬಿನೇಷನ್ ಆಗಿರೋಂಥ ಒಂದು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಾವು ಈ ಒಂದು ಗ್ರೇವಿ ಇದೆಯಲ್ಲ, ನಾವು ಟೊಮೆಟೊ ಗೊಜ್ಜೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ, ಬಟ್ ಕ್ಯಾಪ್ಸಿಕಮ್ ಒಂದಿದ್ರೆ ನಮಗೆ ಒಂದು ಒಳ್ಳೆ ಗ್ರೇವಿ ರೆಡಿ ಆಗುತ್ತೆ. ಸೊ ನಾನು ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಏನು ಶೇರ್ ಮಾಡಿದ್ದೀನಲ್ಲ, ಶಾಪಿಂಗ್ ಇರ್ಬೋದು, ಈ ಒಂದು ರೆಸಿಪಿ ಇರ್ಬೋದು, ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಯಾವುದೇ ಒಂದು ವಿಡಿಯೋ ನಿಮಗೆ ಬರುತ್ತೆ. ಅದಾದಮೇಲೆ ಇದೆಲ್ಲ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ